ಹಲೋ, ಮತ್ತು ಒಂದು ಹೊಸ ವ್ಲಾಗ್. ಏನು ಮಾಡ್ಬೇಕು ಇವತ್ತು ವ್ಲಾಗ್ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನಾರ ಒಂದು ಮಾಡ್ಬೇಕಂತಂದು ವ್ಲಾಗ್ ಚಾಲೂ ಮಾಡೀನಿ. ಜಲ್ದಿ ಎದ್ದೇನೆ ಇವತ್ತು. ಫಸ್ಟ್ ಆಫ್ ಆಲ್ ಜಲ್ದಿ ಅಂದ್ರೆ ಜಲ್ದಿನೇ ಇದ್ದೇನೆ. ಒಂದು ಸ್ವಲ್ಪ ಎಡಿಟಿಂಗ್ ಇದ್ದು, ಎಡಿಟ್ ಮಾಡಿಕೊಂಡೆ. ವ್ಲಾಗ್ ಮಾಡೋ ಐಡಿಯಾ ಇದ್ದಿದ್ರೆ, ಸೊ ಹಂಗಾಗಿ ಅವಾಗ ಮಾಡಿದ್ದಿಲ್ಲ. ಈಗ ಮಾಡ್ಬೇಕನ್ಸಂತೈತಿ, ಸೊ ಈಗ ಮಾಡತ್ತೀನಿ. ಇನ್ನೂ ನಾಷ್ಟ ಇಲ್ಲ, ಏನಿಲ್ಲ. 10:30 ಆಗೈತಿ. ನಾಷ್ಟ ಮಾಡೋಣ ಮೊದಲು. ಹಸು ಭಾಳ ಆಗೈತಿ. ಕೆಳಗೆ ಹೋಗೋಣ, ರೊಟ್ಟಿ ಮಾಡೋಂಥರ ಸೌಂಡ್ ಕೇಳಂತೈತಿ. ಮೊದಲು ನಾಷ್ಟ ಮಾಡ್ಕೊಡೋಣ, ಅದಾದಮೇಲೆ ಏನು ಕೆಲಸ ಆಯ್ತು ನೋಡೋಣ, ಅದನ್ನ ಬ್ಲಾಗ್ ಮಾಡೋಣ ಅಂತೀವಂತ. ಲೆಟ್ಸ್ ಗೋ. ಮಸ್ತ್ ನಾಷ್ಟ ಮಾಡಿ ಬಂದೆ. ರೊಟ್ಟಿ ಉತ್ತೆ ಮಸ್ತ್ ನಾಷ್ಟ ಮಾಡಿ ಬಂದೆ. ರೊಟ್ಟಿ ತಿಂದೆ. ನಿನ್ನೆ ರಾತ್ರಿ ಬಿರಿಯಾನಿ ತರಿಸ್ಕೊಂಡಿದ್ದೆ ಊಟಕ್ಕೆ. ಅದನ್ನ ಒಂದು ಸ್ವಲ್ಪ ತಿಂದ್ರಾತು ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರ ಪೂಜಾ ಮಾಡಿ ಹೋಗಂತಂದ್ರೆ, ಸೊ ನಾನ್ ವೆಜ್ ತಿಂದು ಹೆಂಗೆ ಪೂಜಾ ಮಾಡೋದು ಅಂತಂದು ಬಿಟ್ಟೆ. ಈಗ ಸ್ನಾನ ಮಾಡಿ ನಮ್ಮ ಪಪ್ಪ ಒಂದು ಸ್ವಲ್ಪ ಕೆಲಸ ಹೇಳ್ಯಾರ, ಅವ್ನು ಮುಗಿಸ್ಕೋಬೇಕು. ಕೆಲಸ ಅಂದ್ರೆ ಸಿಯಾಜಿನ್ ಒಂದು ಸ್ವಲ್ಪ ವರ್ಕ್ ಅದಾವ, ಪೆಂಡಿಂಗ್ ಕೆಲಸ ಅದು. ಸಿಯಾಜಿನ್ ಕೆಲಸ ಅಂದರೆ ಇದೆ, ಫಾಗ್ಲೈಟ್ ಬಿಚ್ಚಿ ಬಿದ್ದಿತ್ತಲ್ಲ ವಯನಾಡು ಹೋಗೋದು, ಅದು ಮತ್ತೊಂದು ಸ್ವಲ್ಪ ಹೆಡ್ಲೈಟ್ ಫೋಕಸ್ ಕಡಿಮೆ ಐತಿ. ಹೆಡ್ಲೈಟ್ ಒಂದು ಸ್ವಲ್ಪ ಹಾಕ್ಸ್ಬೇಕು. ಮತ್ತು ಇವು ಕೆಲಸ ಭಾಳ ಅದಾವ. ನಮ್ಮ ಪಪ್ಪ ಸಿಯಾಜಿನ ಮಾಡಿಸಂತ ಹೇಳಿದ್ದು, ಭಾಳ ದಿವಸ ಆತು ಒಟ್ಟ ಮಾಡಿಸಿಲ್ಲ. ಇವತ್ತು ಎಷ್ಟೊತ್ತಿದ್ರು ಮಾಡಿಸ್ಕೊಂಬ ಅಂತೇಳಿ ರೌಂಡ್ ಎಲ್ಲ ಮುಗಿಸ್ಕೋಬೇಕು. ಕಟ್ಟಿಂಗ್ ಮಾಡಿಸ್ಬೇಕು, ಭಾಳ ನಂಗೆ ಅಸಹ್ಯ ಅಂತೈತಿ. ಕಟ್ಟಿಂಗ್ ಒಂದು ಮಾಡಿಸ್ಕೋಬೇಕು, ಆದರೆ ಇವತ್ತು ಮಾಡಿಸ್ತೀನಿ. ನೋಡೋಣ, ಮೊದಲು ಸಿಯಾಜಿದ ಕೆಲಸ ಮುಗಿಸೋಣಂತ. ಅದಕ್ಕಿಂತ ಮೊದಲು ಸ್ನಾನ ಮಾಡ್ಕೊಂಡು ಜಲ್ದಿ ಕೆಳಗೆ ಹೋಗಿ ಪೂಜೆ ಮಾಡಿ ಹೊರಗಡೆ ಹೋಗುವ. ಈಗ ಹೋಗಿ ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ಪೂಜೆ ಮಾಡುವ. ಲೆಟ್ಸ್ ಗೋ. ಚಲೋ ಗೈಸ್, ಸ್ನಾನ ಮಾಡ್ಕೊಂಡು ರೆಡಿಯಾಗೇನಿ, ಕೆಳಗೆ ಹೋಗಿ ಪೂಜೆ ಮಾಡುವ. ಈ ಡ್ರೋನನ್ನು ತೊಗೊಂಡು ಹೋಗ್ಬೇಕೀಗ. ಅಂದ್ರೆ ಹೇಳ್ತೀನಿ ಯಾಕೆ ಏನಂತಂದು ಎಲ್ಲ ಈಗ ಹೇಳಿದ್ರೆ ಆಮೇಲೆ ಕಾರ್ ಒಳಗೆ ಹೋಗುತ್ತೆ ಮುಂದೆ ಹೇಳಕ್ಕೆ ಏನಿರಲ್ಲ. ಮೊದಲು ಹೋಗಿ ಪೂಜೆ ಮಾಡುವ. ಲೆಟ್ಸ್ ಗೋ. ಬನ್ನಿ ಗೈಸ್, ಡನ್ ವಿತ್ ಪೂಜಾ. ಲೆಟ್ಸ್ ಗೋ. ನನ್ನ ಚಪ್ಪಲಿ ಎಲ್ಲಿದಾವು ಮಾರೆ, ಯಾರು ಹಾಕ್ಕೊಂತಾರೆ ಏನು ನನ್ನ. ಹೋಗುವ. ಸಿಯಾಜ್ ಒಂದು ಸ್ವಲ್ಪ ಸಾಮಾನಿದ್ದು ಎಕ್ಸಸರೀಸ್ ತೆಗೆದಿಟ್ಟಿದ್ವಿ, ಭಾಳ ದಿವಸ ಆಗಿತ್ತು. ಅಂದ್ರೆ ಬಂಪೆರದು ಚೇಂಜ್ ಆದಮೇಲೆ ಮತ್ತದನ್ನ ಹಾಕ್ಸಿದ್ದಿಲ್ಲ. ಇವತ್ತು ಹಾಕ್ಸೋನು. ಇನ್ನೂ ಒಂದೆರಡು ಇಲ್ಲಿ ಫ್ಲೋರಿಂಗ್ ಕಡೆ ಒಂದೆರಡು ಲೈಟ್ ಇದ್ದಿದ್ದು, ಅವು ಎಲ್ಲಿಟ್ಟೇನು ಸಿಗಲಿಲ್ಲ. ಮೋಸ್ಟ್ಲಿ ಉಣ್ಕಲ್ ಮನೆಯೊಳಗೆ ಇರ್ಬೇಕು. ಅಲ್ಲೊಂದ್ಸಲ ಚೆಕ್ ಮಾಡ್ತೀನಿ, ಇದ್ರ ಹಾಕಿಸ್ತೀನಿ. ಇಲ್ಲ ಅಂತಂದ್ರೆ ಏನು ಮಾಡೋ ಬರೋಲ್ಲ. ಈಗ ಹೊಸದಂತರೂ ಪಾರ್ಟ್ ಸಿಗಲ್ಲ ಅದು. ಎಸ್. ಆ್ಯಂಡ್ ಡ್ರೋನ್ ಅದು ಎದಕ್ಕೆ ತೊಗೊಂಡೆ ಅಂತಂದ್ರೆ, ಎಡಿಟ್ ಮಾಡೋವು ಭಾಳ ಅದಾವ ನನ್ನ ಕಡೆ. ಅದಕ್ಕೆ ಐಪ್ಯಾಡ್ ಅದು ಇಟ್ಕೊಂಡೆ ಒಂದು ಬ್ಯಾಗ್ ಒಳಗೆ. ಡ್ರೋನ್ ಎದಕ್ಕಂದ್ರೆ, ಡ್ರೋನ್ ಒಳಗೆ ಒಂದೆರಡು ಕ್ಲಿಪ್ಸ್ ಅದಾವ. ಮೊನ್ನೆ ಕಮರ್ಷಿಯಲ್ದು ಒಂದು ಶೂಟ್ ಮಾಡ್ಕೊಂಡು ಬಂದ್ವಿ, ಅದನ್ನು ಎಡಿಟ್ ಮಾಡ್ಬೇಕು. ಪಿಕ್ಸಲ್ ಹೌಸಿಂದ ಒಂದೆರಡು ವೀಡಿಯೋ ಅದ ಅದ್ರೊಳಗೆ, ಅದನ್ನೂ ಎಡಿಟ್ ಮಾಡ್ಬೇಕು. ಪಿಕ್ಸಲ್ ಹೌಸಿಗೂ ಹೋಗ್ಬೇಕು ಇವತ್ತು ಅಂದಂಗೆ. ಅಲ್ಲಿ ಹೋಗಿ ಕೆಲಸ ಅದಾವು, ವಿಡಿಯೋ ಮಾಡ್ಬೇಕು ಇವತ್ತಲ್ಲಿ. ನೋಡೋಣ ಏನೇನು ಆಗ್ತೈತಿ ಇವತ್ತು. ಇನ್ನೂ ಹೇರ್ ಕಟ್ ಮಾಡಿಸ್ಬೇಕು ಅನ್ನತ್ತೀನಿ. ಎಷ್ಟು ಕೆಲಸ ಹಾಕೋ ಗೊತ್ತಿಲ್ಲ. ಟ್ರಾಫಿಕ್ಕು ಭಾಳ ಐತಿ. ವಿಡಿಯೋ ಮಾಡತ್ತೀನಿ ನಾನು. ಒಂದು ಸ್ವಲ್ಪ ಮುಂದೆ ಹೋಗಿ ಟ್ರಾಫಿಕ್ ಕ್ಲಿಯರ್ ಆದಲ್ಲಿ ವಿಡಿಯೋ ಮಾಡುವ. ಈ ಮನಿ ಲಾಸ್ಟ್ ಮಗ ಆಗಿ ಹುಟ್ಟುಬಿಟ್ರೆ ಭಾಳ ಪ್ರಾಬ್ಲಮ್ ಐತ್ರಿ. ಎಷ್ಟು ಪ್ಯಾಂಪರ್ ಮಾಡ್ತಾರಲ್ಲ ಅಷ್ಟ ಕೆಲಸನೂ ಹಚ್ತಾರೆ. ಈಗ ನೋಡ್ರಿ, ಸಿಯಾಜ್ ರೆಡಿ ಮಾಡಿಸ್ಕೊಂಬಾ, ಇಷ್ಟೆಲ್ಲ ಕೆಲಸ ಅದಾವು, ಮಾಡ್ಸಲ್ಲ ನೀನಂತ ಬರೇ ನನಗೆ ಬೈತಿರ್ತಾರೆ. ಓಕೆ, ಇವತ್ತು ಎಷ್ಟೊತ್ತಿದ್ರು ಅಷ್ಟು ಕೆಲಸ ಆಗಬೇಕು ಅಂತಂದ್ರು. ಡನ್ ಅಂತಂದು ಬಡ ರೆಡಿಯಾಗಿ ಕಾರ್ ತೊಗೊಂಡು ಹೊರಗೆ ಬಂದೀನಿ. ನಮ್ಮ ಪಪ್ಪ ನಾನು ಫಸ್ಟ್ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬಾ ಅಂದ್ರು. ನಮ್ಮ ಪಪ್ಪನ ಡ್ರಾಪ್ ಮಾಡಿದೆ. ಆನ್ ದಿ ವೇ ಇನ್ನೇನು ಕಾರ್ ಶೋರೂಮ್ ಒಳಗೆ ಹೊಡೆಯತ್ತಿದ್ದೆ. ಶೋರೂಮ್ ಅಂದ್ರೆ ಇದನ್ನು ಹೊರಗೆ ಎಕ್ಸಸರೀಸ್ ಹಾಕ್ಸೋಲ್ಲಿ ಒಳಗೆ ಹೊಡೆಯತ್ತಿದ್ದೆ. ನಮ್ಮ ವಿಭಾಗ ಕಾಲ್ ಮಾಡಿಲ್ಲ, ಅಕ್ಕಿನ ಪಿಕ್ ಮಾಡ್ಬೇಕಂತ. ಅಕ್ಕಿನ ಪಿಕ್ ಮಾಡಿ ಮನೆಗೆ ಬಿಡ್ಬೇಕು. ಓಕೆ ಮಾಡೋಣ ಅಂತಂದು ಈ ಸೈಡ್ ಬಂದೆ. ನಮ್ಮ ಬಿಂದು ಅಕ್ಕ ಕಾಲ್ ಮಾಡಿಲ್ಲ. ನಮ್ಮ ಬಿಕ್ಕೂನ್ ಸ್ಕೂಲಿಂದ ಪಿಕ್ ಮಾಡಿ ಮನೆಗೆ ಬಿಡ್ಬೇಕಂತ ಫಸ್ಟ್. ಈಗ ನಾ ಇಲ್ಲಿಂದ ಬಿಕ್ಕೂನ್ ಸ್ಕೂಲಿಗೆ ಹೋಗಿ ಅವ್ನು ಪಿಕ್ ಮಾಡಿ ಮನೆಗೆ ಬಿಟ್ಟು ಮತ್ತೊಳ್ಳೆ ವಾಪಸ್ ವಿದ್ಯಾನಗರ ಮಠ ಹೋಗಿ ನಮ್ಮ ವಿಭಾಗಕ್ಕನ್ನು ಪಿಕ್ ಮಾಡಿ ಅಕ್ಕಿನ ಮನೆಗೆ ಬಿಟ್ಟು ಆಮೇಲೆ ನಾನು ಕಾರ್ ರೆಡಿ ಮಾಡ್ಸಕ್ಕೆ ಹೋಗ್ಬೇಕು. ಆಮೇಲೆ ನಾ ಹೇರ್ ಕಟ್ಟಿಗೆ ಹೋಗ್ಬೇಕು. ಪ್ರಾಬ್ಲಮ್ ಇಷ್ಟೆಲ್ಲ ಕೆಲಸ ಹೇಳತ್ತಾರ ಅನ್ನೋದು ಪ್ರಾಬ್ಲಮ್ ಅಲ್ಲ ನನಗೆ. ಪ್ರಾಬ್ಲಮ್ ಇವರು
ಈಗ ಸಿಯಾಜದ್ ಇವತ್ತು ರೆಡಿ ಆಗಲಿಲ್ಲ ಅಂತಿಕೋ, ಅದಕ್ಕೂ ನನಗೆ ಬೈತಾರ. ಅದು ನನಗೆ ಗೊತ್ತೈತಿ. ಒಂದು ಕೆಲಸ ಆಗಲ್ಲ ನಿನ್ನ ಕಡೆ ಹಂಗೆ ಹಿಂಗೆ ಅಂತ ಬೈಸ್ಕೋಬೇಕು. ಇವ್ರು ಇಷ್ಟೆಲ್ಲ ಕೆಲಸ ಹೇಳಿರ್ತಾರಲ್ಲ, ಅವನ್ನ ಯಾವಾಗ ಮಾಡಬೇಕು ಅಂತ ತಿಳಿಯತ್ತಿಲ್ಲ. ಆಲ್ರೆಡಿ ಟೈಮ್ ಈಗ 12:40 12:40. ಇನ್ನೂ ಅವ್ರನ್ನೆಲ್ಲ ಮನೆಗೆ ಬಿಟ್ಟು ಹೋಗೋದು 1:30 ಆಗ್ತೈತಿ. 1:30 ಆದಮೇಲೆ ನಾನು ಹೋಗಿ ಅಲ್ಲಿ ರೆಡಿ ಮಾಡಿಸ್ಬೇಕು, ನಾವು ಊಟ ಮಾಡಬೇಕು. ಸಾಯಂಕಾಲ ಹೇರ್ ಕಟ್ಟಿಂದ ಅಪಾಯಿಂಟ್ಮೆಂಟ್ ತೊಗೊಂಡಿನಿ, ಹೇರ್ ಕಟ್ ಮಾಡಿಸ್ಬೇಕು. ಚೆ ಹಿಂಗಾದ್ರೂ ಆಗಲ್ಲಪ್ಪ. ಹೆಂಗಿದ್ದು ಲಾಸ್ಟ್ ಮಗ ಆಗ್ಬಿಟ್ಟಿದ್ರೆ ಏನು ಅಡ್ವಾಂಟೇಜಸ್ ಇರ್ತಾವಲ್ಲ, ಪ್ಯಾಂಪರ್ ಮಾಡೋದು, ಎಲ್ಲ ಹೇಳಿದ ತಕ್ಷಣ ಕೊಡ್ಸೋದು ಮಾಡೋದು, ಹಂಗೆ ಇವು ಇರ್ತಾವ. ಏನು ಮಾಡಕ್ಕೆ ಬರಲ್ಲ. ಬರ್ರಿ ನಮ್ಮ ಬಿಕ್ಕನ್ನ ಪಿಕ್ ಮಾಡುವ. ಊಟ ರೀ? ಆಯ್ತು ರೀ, ಆಯ್ತು ಹೇಳ್ತೀನಿ. ಆಯ್ತು. ಏನು ಶೂಸ್ ಯಾಕೆ ಉಲ್ಟಾ ಹಾಕೊಳತ್ತೀವ? ರೆಡಿ ಪಿಕ್ಕು. ಏನ್ ಮಾಡಿದಿ ಮಗ ಸ್ಕೂಲ್ ಒಳಗೆ? ಅಳತಿಲ್ಲ? ಗುಡ್ ಬಾಯ್. ಬಿಕ್ಕು ಸ್ಕೂಲಿಂದ ಪಿಕ್ ಮಾಡತ್ತೇವಪ್ಪ. ಇಟ್ಟಿದ್ದ ಮೊನ್ನೆ ಬಿಕ್ಕು ಇವತ್ತು ಏನ್ ಕೊಟ್ರು ಹೋಮ್ವರ್ಕ್? ಫಸ್ಟ್ ಮನೆಗೆ ಡ್ರಾಪ್ ಮಾಡುವ ಜಲ್ದಿ ನಮ್ಮ ಅಕ್ಕ ಹಚ್ಚೋಕ್ಕಿಂತ ಮೊದಲು. ಬಾಯ್. ಅವ್ನ್ ಡಬ್ಬಿ ಜಾಸ್ತಿ ಕಟ್ಟಿ ಕಳಿಸ್ಬೇಕಂತ ನೋಡಪ್ಪ. ನಮ್ ಬಿಕ್ಕೋನ್ ಮನಿಗ್ ಬಿಟ್ಟು ಈಗ ಮತ್ ನಮ್ಮ ಅಕ್ಕ ಅಂತ ಕರೆಯಕೊಂಡೆ. ಇಷ್ಟ ಬರೀ ಅಡ್ಡಾಡೋದು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಡ್ಡಾಡಿಸ್ತಾರೆ ಅವ್ರು ನಮ್ಮ ಮನೆಗಿನವ್ರ. ಚಲೋ ಗೈಸ್ ಡನ್. ನಮ್ಮ ಅಕ್ಕನ ಡ್ರಾಪ್ ಮಾಡಿದೆ. ಇಲ್ಲೇ ಮನೆಯೊಳಗೆ ಇನ್ನೊಂದು ಎಕ್ಸೆಸರಿ ಇತ್ತಿದ್ರ ಲಾಸ್ಟ್ ಟೈಮ್ ಹಾಕ್ಸಿದ್ದ, ಅದು ಎಲ್ಲೈತೇನಪ್ಪ ಸಿಗಾತಿಲ್ಲ. ಇರ್ಲಿ, ನೆಕ್ಸ್ಟ್ ಟೈಮ್ ಹಾಕ್ಸಿದ್ರ ಆಯ್ತು. ಈಗ ಸದ್ಯಕ್ಕೆ ಇದ್ದಿದ್ದು ಏನೇನು ಅದಾವ ಹೊಸ ಹಾಕ್ಸೋದ ಅವ್ನು ಹಾಕಿಸ್ಕೊಂಡು ಬರುವ. ಟೈಮ್ ಆಲ್ರೆಡಿ 1:37 ಆ್ಯಂಡ್ ನನಗೀಗ ಹಸು ಆಗೈತಿ. ಈಗ ಮನೆಯೊಳಗೆ ಊಟ ಮಾಡ್ಕೊಂಡು ಕುಂತೆ ಅಂದ್ರೆ ಇವು ಕೆಲಸ ಆಗಲ್ಲ. ಕೆಲಸ ಆಗಲಿಲ್ಲ ಮತ್ತು ನಾವು ಬೈಸ್ಕೋಬೇಕು. ಆ್ಯಂಡ್ ಊಟ ಮಾಡಿದೆ ಅಂದ್ರೆ ನನಗೆ ಹೋಗಕ್ಕೆ ಮನ್ಸಾಗಲ್ಲ, ಮಕ್ಕೋಬೇಕು ಅನಿಸ್ತೈತಿ. ಇರಲಿ, ಅಲ್ಲೇ ಎಲ್ಲರ ಹೊರಗೆ ತಿಂದ್ರೆ ಆತ. ಮೊದಲು ಇದನ್ನ ಹೋಗಿ ಅಲ್ಲಿ ಗಾಡಿ ಇದನ್ನ ಹೋಗಿ ಮೊದಲು ಅಲ್ಲಿ ಒಳಗೆ ಶೋರೂಮ್ ಒಳಗೆ ಹಚ್ಚಿದೆ ಅಂದ್ರೆ ಸಮಾಧಾನ ಆಕೈತಿ. ಲೆಟ್ಸ್ ಗೋ. ಬಾಯ್ಸ್ ಅದಾರು ಇಲ್ಲೂ ಕೆಲಸ ಮಾಡೋರು. ಏನೇನು ಮಾಡ್ಸಕ್ಕೆ ಹೇಳೇನಂದ್ರೆ ಈಗ ಫಾಗ್ ಲ್ಯಾಂಪ್ ಪ್ರೊಜೆಕ್ಟ್ರ್ ಮತ್ತು ಎಲೆಜನ್ ಐತದ ಬರೀ ಚೇಂಜ್ ಮಾಡ್ದಂಗಿಲ್ಲ. ಫಾಗ್ ಲ್ಯಾಂಪ್ ಪ್ರೊಜೆಕ್ಟ್ರ್ ಹಾಕಂತ ಹೇಳೀನಿ. LED ಅಂದ್ರೆ ಹೈ ಬೀಮಿಂದ ಒಂದು ಹ್ಯಾಲೋಜನ್ ಲೈಟ್ ಇತ್ತು, ಅದನ್ನು LED ಹಾಕಂತ ಹೇಳೀನಿ. ಮತ್ತೇನು ಹೇಳಿದೆ, ಹಾರ್ನ್ ಹೋಗಿತ್ತು, ಸಿಂಗಲ್ ಹಾರ್ನ್ ಆಗಿತ್ತು. ಅದೊಂದು ವೈಪರ್ ಫ್ರೇಮ್ಲೆಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಮಾಡತ್ತಿತ್ತು, ಅದೊಂದು ನೋಡಂತ ಹೇಳೀನಿ. ಇಷ್ಟು ಹೇಳಿ ನೀನೇನು ಹಾಕೋ ಎಷ್ಟೆಷ್ಟು ಹಾಕೋ ಜಲ್ದಿ ಮಾಡಿಕೊಡ್ಬೇಕಪ್ಪ. ಈಗ ಹಸು ಆಗೈತಿ, ಇನ್ನೂ ಎಡಿಟ್ ಮಾಡ್ಬೇಕು. ಅವ್ರು ಒನ್ಸ್ ಕೆಲಸ ಚಾಲೂ ಮಾಡಿದ್ರೆ ಅಂದ್ರೆ ನಮ್ಮ ಮತ್ತೆ ಒಳಗೆ ಕಾರ್ಯ ಕುಂತು ಎಡಿಟ್ ಮಾಡ್ಕೊತೀನಿ. ಎತ್ಸಿ ಯಾವಾಗ ಚಾಲೂ ಮಾಡ್ತಾರಂತ. ನಾವು ಎಡಿಟ್ ಮಾಡೋಕೆ ಚಾಲೂ ಮಾಡೋಣ. ನಮ್ಮ CS ಕೆಲಸ ಚಾಲೂ ಆಗೈತಿ. ಅಷ್ಟರೊಳಗೆ ಬಡ ಎಡಿಟ್ ಮಾಡಿ ಮುಗಿಸ್ಕೊಂಡೆ ಅಂತಂದ್ರೆ ಭಾಳ ಆಗಲ್ಲ, ಒಂದು ಸ್ವಲ್ಪ 1 2 3 4 5 ವೀಡಿಯೋಸ್ ಪೆಂಡಿಂಗ್ ಅದಾವೆ ಇನ್ನೂ. ಇಷ್ಟಾಕೈತೆ, ಜಲ್ದಿ ಮಾಡಿ ಮುಗಿಸ್ಕೊತೀನಿ. ಹಸುನೂ ಆಗೈತಿ. ಐ ಗೆಸ್ ಪಿಕ್ಸೆಲ್ ಹೌಸ್ ಹೋಗಿ ಅಲ್ಲೇ ಊಟ ಮಾಡೋದಾಕೈತೆ. LED ಹೆಡ್ಲೈಟ್ ಇನ್ಸ್ಟಾಲ್ ಆಗೈತಿ. ಪ್ರಾಜೆಕ್ಟ್ ಒಂದು ಇನ್ಸ್ಟಾಲ್ ಆಗೋದು ಬಾಕಿ ಐತಿ. ಇದಾದ್ರೆ ಹಾರ್ನು ಅವು ಹಾಕ್ಸ್ಕೊಂಡು ಹೋಗ್ಬೋದು. ಓನ್ಲಿ ಪ್ಲೇಸ್ ವೇರ್ ಅ ಗೈ ಕ್ಯಾನ್ ಸ್ಪೆಂಡ್ ಎಂಟೈರ್ ಡೇ ವಿತೌಟ್ ಕಂಪ್ಲೇನಿಂಗ್. ಕಾರ್ ಅಥವಾ ಬೈಕ್ ರೆಡಿ ಮಾಡ್ಸೋದು ನಾವು. ಇಲ್ಲಿ ಕೆಲಸ ಅಂತೂ ಆಯ್ತು. ಇಲ್ಲಿ ಬಿಲ್ ಏನ್ರ ನಮ್ಮ ಮನೆಗೆ ಇನ್ನೋರು ಕೇಳಿಬಿಟ್ರೆ ಅಂತಂದ್ರೆ ಇಷ್ಟು ಕೊಟ್ಟೆಲ್ಲ ಹಾಕ್ಸೇವಿ ಅಂತಂದು ಮನೆಯೊಳಗೆ ಸೇರಿಸಲ್ಲ ನಮ್ಮ ಮನೆಯಾಗ. ಸೊ ಹಂಗಾಗಿ ನಾ ಹೇಳಕ್ಕೆ ಹೋಗಲ್ಲ ಇಷ್ಟು ಕೊಟ್ಟು ಹಾಕ್ಸೇವಿ ಅಂತಂದು. ಬಟ್ ಫಾಗ್ ಲೈಟ್ ಪ್ರೊಜೆಕ್ಟ್ರ್ ಹಾಕಿಸ್ಕೊಂಡ್ವಿ, ಹೆಡ್ಲೈಟ್ LED ಹಾಕ್ಸ್ಕೊಂಡಿವಿ, ಒಂದು ಹಾರ್ನ್ ಎಕ್ಸ್ಟ್ರಾ ಹಾಕಿಸ್ಕೊಂಡಿವಿ. ಹಾರ್ನ್ ಹೋಗಿತ್ತು, ಅದೊಂದು ಹಾಕ್ಸ್ಕೊಂಡೈತಿ. ವೈಪರ್ ಇವ್ರ ಕಡೆ ಇದ್ದಿದ್ದಿಲ್ಲ, ಫ್ರೇಮ್ಲೆಸ್, ಸೊ ವೈಪರ್ ಹಾಕ್ಸ್ಲಿಲ್ಲ. ಈಗ ಶೋರೂಮ್ಗೆ ಹೋಗ್ಬೇಕು. ಹಿಂದಿಂದ ಗ್ಲಾಸ್ ಒಂದು ಸ್ವಲ್ಪ ಏರ್ ಪಾಸ್ ಆಗತ್ತೈತಿ, ಅದನ್ನೊಂದು ಮಾಡಿಸ್ಕೋಬೇಕು. ಆ್ಯಂಡ್ ಸ್ಪಾಯ್ಲರಿಗೆ ಏನಂತಾರೆ ಅದಕ್ಕೆ
ಸ್ಕ್ರೂ ಹೋಗೈತಿ ಸ್ಪಾಯ್ಲರಿಂದ. ಸೊ ಹಂಗಾಗಿ ಸ್ಪಾಯ್ಲರ್ ಶೇಕ್ ಆಗತ್ತೈತಿ. ಈಗ ಇದನ್ನ ಶೋರೂಮಿಗೆ ಕೊಟ್ಟು ನಾ ಪಿಕ್ಸಲ್ ಹೌಸ್ ಹೋಗ್ತೇನಪ್ಪ. ನನಗೆ ಇನ್ನು ಹಸು ತಡೆಯೋದಾಗಿಲ್ಲ. 3 ಗಂಟೆ 10 ನಿಮಿಷ ಆಗೈತಿ, ಇನ್ನೂ ನಂಗೆ ತಡೆಯೋದಾಗಲ್ಲ. ಮೊದಲು ಹೋಗಿ ಊಟ ಮಾಡ್ತೇನಂತ, ಆಮೇಲೆ ಅಷ್ಟರೊಳಗೆ ಅವ್ರು ಕಾರ್ ರೆಡಿ ಮಾಡ್ತಾರೆ. ಕಾರ್ ರೆಡಿಯಾಗಿ ತೊಗೊಂಡು ಮನೆಗೆ ಹೋಗೋಣ. ಆಲ್ಮೋಸ್ಟ್ ಆಲ್ ಕೆಲಸ ಆದಂಗೆ ಆತ. ಐ ಮೀನ್ ಅರ್ಧಕ್ಕರ್ಧ ಅಂತೂ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಖುಷಿ ಐತಿ ನಮ್ಮ ಪಪ್ಪ ಕಡೆ ಬೈಸ್ಕೊಳಂಗಿಲ್ಲ ಇವತ್ತು ಅಂತಂದು. ಹೇರ್ ಹಾಗೆ ಲೀಕ್ ಆಗ್ತೈತೆ. ಸೆಕೆಂಡ್ ಗೇಟ್ ಪಾಸ್ ಒಂದು ಕೊಟ್ಟು ಬಿಡೋಣ ಇವರಿಗೆ. ತಡ ನಂತರ ವಿ ಕ್ಯಾನ್ ಟಾಕ್. ಇವ ಯಾರು ಮಾರೇ ಸೆಕ್ಯೂರಿಟಿ ಬಂದಾಗೊಮ್ಮೆ ಇವ್ನ ನಾಟಕ ಇರ್ತೈತಲ್ಲ ನನ್ನ ಜೊತೆ. ಈ ಸೆಕ್ಯೂರಿಟಿ ಇದ್ದಾಗ ಬರೀ ಜಗಳನ ಆಗೈತೆ ನೋಡಪ್ಪ ನಂದರ ಇವನ್ ಜೊತೆ. ಯಾವ ಮಾರ ಬಿಲ್ ಕಟ್ಟಿರಲ್ಲ? ಇಲ್ಲ, ಚೆಕ್ ಮಾಡ್ಸಕ್ ಬಂದ. ಇದು ಒಂದು ಕೆಲಸ ಉಳಿತು ಅಪ್ಪ, ಎಲ್ಲ ಆಗಿತ್ತು. ಗ್ಲಾಸ್ ಏರ್ ಲೀಕ್ ಆಗತೈತಿ, ನೀರ್ ಲೀಕ್ ಆಗತೈತಿ ಅಂತ ಗೊತ್ತಿತ್ತು. ಬಟ್ ಅಲ್ಲಿ ಗ್ಲಾಸಿಗೆ ಮತ್ತು ಬಾಡಿ ನಡಕ್ ಗ್ಯಾಪ್ ಐತಿ. ಅದನ್ನೇನಾರ ಸೀಲೆಂಟ್ ಹಚ್ಚಿ ಕೊಡ್ತಾರ ಅಂತ ಅನ್ಕೊಂಡ್ ಬಂದಿದ್ದೆ. ಆಕ್ಚುಲಿ ಸೀಲೆಂಟ್ನ ಹಚ್ಬೇಕು ಅವ್ರ, ಅದ್ರಲ್ಲೇನೋ ಕವರ್ ಆಗ್ತೈತಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಒಂದ್ ಸೈಡ್ ಸ್ವಲ್ಪ ರಸ್ಟ್ ಹಿಡ್ದಂಗ ಆಗೈತಿ. ಅದನ್ನು ಪೂರಾ ಗ್ಲಾಸ್ ಓಪನ್ ಮಾಡಿನ ಸೀಲೆಂಟ್ ಹಚ್ಬೇಕು. ಬಟ್ ರಿಸ್ಕ್ ಯಾಕೆ ತಗೊಳುದು? ಈಗ ಜಸ್ಟ್ ಇನ್ ಕೇಸ್ ಅವ್ರ ಗ್ಲಾಸ್ ಓಪನ್ ಮಾಡೋದ್ ಮುಂದ್ ಗ್ಲಾಸ್ ಏನಾರ ಒಡಿತಂತಂದ್ರ, ಗ್ಲಾಸ್ ಬ್ರೇಕ್ ಆತಂದ್ರ, ಇವ್ರ ಕಡೆ ಎಕ್ಸ್ಟ್ರಾ ಸ್ಪೇರ್ ಗ್ಲಾಸ್ ಇಲ್ಲ. ಈಗ ಆನ್ ದಿ ಸ್ಪಾಟ್ ಇನ್ನೊಂದು ಗ್ಲಾಸಿಗೆ ಸೀಲೆಂಟ್ ಹಚ್ಚಿ ಇದಕ್ಕೆ ಕವರ್ ಮಾಡಿ ನಂಗೆ ಕೊಡ್ತಾರಂತ. ನಾ ಕಾರ್ ತೊಗೊಂಡು ಹೋಗ್ಬೇಕಂತಂದ್ರ ನಾ ರಿಸ್ಕ್ ತಗೊಳೋದು ಬೇಡ. ಯಾವತ್ತು ಗ್ಲಾಸ್ ಇರ್ತೈತಿ ಹೇಳ್ರಿ, ಅವತ್ತು ತೊಗೊಂಬರ್ತೇವಿ ಅಂತ ಹೇಳಿ ಬಂದೆ. ಇದು ಗ್ಲಾಸ್ ತೆಗಿಯೋದ್ ಮುಂದೆ ಜಸ್ಟ್ ಇನ್ ಕೇಸ್ ಒಡಿತಂತಂದ್ರ ಮತ್ತು ಗ್ಲಾಸಿಂದ ಒಂದು ರೊಕ್ಕ ಕೊಡ್ಬೇಕು. ಭಾಳ ಖರ್ಚಾಗ್ಬಿಡ್ತೈತಿ ಸಿಯಾಜಿಂದ. ಈ ಸಲ ಮೊನ್ನೆ ಕ್ಲಚ್ ಪ್ಲೇಟ್ ಹಾಕ್ಸೈತಿ, ಅವಾಗ ಒಂದು 28,000-29,000 ಅವಾಗ ಖರ್ಚಾಗೈತಿ. ಮೊನ್ನೆ ಮತ್ತೊಂದು 10 ಇವು ಬಿಡಿಂಗಿಗೆಲ್ಲ ಬಿಡಿಂಗ್ ಹಾಕ್ಸಿದ್ ಹೊಸದು, ಅದಕ್ಕೆ 10 ಕೊಟ್ಟೆ. ಈಗ ಇಲ್ಲೊಂದು ಸ್ವಲ್ಪ ಕೊಟ್ಟೈತಿ ಹೆಡ್ಲೈಟಿಗೆ. ಭಾಳ ವಜ್ಜೆ ಆಗ್ತೈತಿ. ಐ ಆಮ್ ಗೋಯಿಂಗ್ ಟು ಪಿಕ್ಸಲ್ ಹೌಸ್. ಅಲ್ಲಿ ಹೆಂಗಿದ್ರು ವಿಡಿಯೋ ಮಾಡಿಸ್ಬೇಕಿತ್ತು. ಮಾರ್ಕೆಟಿಂಗ್ದವ್ರು ಬಂದಿದ್ರೆ ಅವ್ರು ವಿಡಿಯೋ ಮಾಡಲಿ, ನಾನು ವಿಡಿಯೋ ಮಾಡೋದು ನೋಡ್ತೀನಿ. ನಂಗೆ ಹಸು ಆಗೈತಿ, ನಾ ಊಟ ಮಾಡ್ತೀನಿ. ಲೆಟ್ಸ್ ಗೋ. ಮಸ್ತ್ ಊಟ ಮಾಡ್ಕೊಂಡೆ. ಮಾರ್ಕೆಟಿಂಗ್ ಟೀಮ್ದವ್ರು ಬಂದಿದ್ರು, ಒಂದೆರಡು ವಿಡಿಯೋ ಅದು ಶೂಟ್ ಮಾಡಿಸಿದ್ವಿ. ಈಗ ಮತ್ತೆ ಸಾಯಂಕಾಲ ಬರ್ತಾರ ಅವ್ರು. ಸಾಯಂಕಾಲ ಕಿಚನ್ ಮತ್ತು ರೆಸ್ಟೋರೆಂಟ್ ಎರಡು ಸೇರಿ ಒಂದು ವಿಡಿಯೋ ಮಾಡಿಸ್ಕೋಬೇಕು. ಈಗ ಮನೆಗೆ ಹೋಗೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. 6 ಗಂಟೆಗೆ ಆಯ್ತು ನಂದು ಹೇರ್ ಕಟ್ಟಿಂದ ಅಪಾಯಿಂಟ್ಮೆಂಟ್. ಅಲ್ಲಿ ಮಟ್ಟ ಏನಿಲ್ಲ, ಆರಾಮ್ ಹೋಗಿ 1 ತಾಸು ರೆಸ್ಟ್ ಮಾಡ್ತೀನಿ. ಆಮೇಲೆ ಎದ್ದು ಹೇರ್ ಕಟ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ರೆಡಿಯಾಗಿ ಪಿಕ್ಸಲ್ ಹೌಸಿಗೆ ಬರುವ. ರೆಸ್ಟ್ ಮಾಡ್ಬೇಕಂತೇಳಿ ಬಂದಿರ್ತೀನಿ. ರೆಸ್ಟ್ ಮಾಡ ಅಂತಿಲ್ಲ, ಆರಾಮ್ ಬಂದು ಮೂವಿ ನೋಡ್ಕೊಂಡು ಕುಂತ್ಬಿಟ್ಟೆ. ಏನು ಮಾಡ ಬರಲ್ಲ, 6 ಗಂಟೆ ಆಗೋ ಮಟ್ಟ ಇಷ್ಟ ಮಾಡೋದು. ನಿದ್ದೆ ಈಗ ಬರತೈತಿ. ಬಟ್ ಈಗ ಟೈಮ್ 5:50 ಆಗೈತಿ. ಕಟಿಂಗ್ ಹೋಗ್ಬೇಕು ಇನ್ನು 10 ನಿಮಿಷನಾಗ. ಇಲ್ಲಾಂದ್ರೆ ಮತ್ತೆ ನಾವು ಬೇರೆದವ್ರನ್ನ ಯಾರನ್ನಾರು ಕರ್ಕೊಂಡು ಕುಂದಿರ್ತಾನೆ, ಮತ್ತೊಂದು ತಾಸು ವೇಟ್ ಮಾಡ್ಬೇಕಾಗೈತಿ. ಅಪ್ಪ ನಿದ್ದೆ ಜಲ್ದಿ ಹೇಳಲ್ಲ. ಫಸ್ಟ್ ಆಫ್ ಆಲ್ ಜಲ್ದಿ ಎದ್ದಿದ್ದ ದಿವ್ಸ ಎಲ್ಲ ಹಿಂಗೆ ತ್ರಾಸು, ನಿದ್ದೆ 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 ಅನ್ನೋದು. ಎನಿವೇಸ್, ಅಲ್ಲಿ ಹೋಗಿ ಒಂದು ಕಪ್ ಕಾಫಿ ಕುಡಿದ್ರಾತ. ಮೊದಲು ಸಲೂನ್ ಕಡೆ ಹೋಗುವ. ಒಮ್ಮೆ ಬೇರೆನ ಕಾಣುತ್ತೆ ಇಲ್ಲ, ನಾನು ಕಟಿಂಗ್ ಆಗೋ ಮಟ್ಟ ಹಿಂಗೆ ಕಾಣ್ತೀನಿ. ಸೊ ಪ್ಲೀಸ್ ಅಡ್ಜಸ್ಟ್. ಚಲೋ ಗೈಸ್, ಮೈಗೆ ಬಂದು ಸ್ನಾನ ಮಾಡ್ಕೊಂಡೀನಿ. ಈಗ ಜಲ್ದಿ ಪಿಕ್ಸಲ್ ಹೌಸ್ ಕಡೆ ಹೋಗಿ ವಿಡಿಯೋ ಮಾಡಬೇಕು. ಬಿಫೋರ್ ಗೋಯಿಂಗ್ ಟು ಪಿಕ್ಸಲ್ ಹೌಸ್, ಇಲ್ಲೇ ಒಂದು ಕಡೆ ನಿಲ್ಲಿಸಿ ಕಾರ್ ಇವತ್ತು ಹಾಕ್ಸಿದ್ದು ಲೈಟ್ ಎಷ್ಟು ಎಷ್ಟು ಚಲೋ ಐತಂತ ತೋರಿಸ್ತೇನೆ ಬರ್ರಿ. ಹಾಕ್ಸಿದ್ದಕ್ಕೂ ಓವರ್ ತನ್ಸ ಅಂತೈತಿ. ಈಗ ಕತ್ಲಾಗೈತಿ, ಈಗ ಮಸ್ತ್ ಫೀಲ್ ಆಗತ್ತೈತಿ. ವೈಟ್ ಆಲ್ ಶೋ. ಇದು ನಾರ್ಮಲ್ ಇದೆ. ಇದು ಮೊದಲು ಇತ್ತು ನನ್ನ ಕಾರ್ ಒಳಗೆ ಆಲ್ರೆಡಿ ಲೋ ಬೀಮ್. ಈಗ ಮೊದಲು ಬರೀ ಫಾಗ್ ಲೈಟ್ ತೋರಿಸ್ತೀನಿ.
ಇದು ಬರೀ ಫಾಗ್ಲೈಟ್ ಇದು. ಓಕೆ, ಈಗ ಫಾಗ್ಲೈಟ್ ಆಫ್ ಮಾಡೋಣ. ದಿಸ್ ಇಸ್ ಲೋ ಬೀಮ್ ಮೊದಲಿದ್ದಿದ್ದು, ಇದ್ರ ಜೊತೆ ಹೈ ಬೀಮ್ ಸಿ, ಆ್ಯಂಡ್ ಇದ್ರ ಜೊತೆ ಫಾಗ್ ಲ್ಯಾಂಪ್ ಆನ್. ಏನು ಮಸ್ತ್ ಥ್ರೋ ಐತಲ್ಲ. ಬರೇ ನಂಗೆ ಸೇರಿದ್ದು ನಂಗೆ ಫಾಗ್ ಲ್ಯಾಂಪ್, ಅದರ ಫಾಗ್ ಲ್ಯಾಂಪ್ ಮತ್ತು 3 ಕಲರ್, 2 3 ಕಲರ್ಸ್ ಅಂತ ಮಸ್ತ್ ಐತೆ. ಹಾಕ್ಸಿದ್ದಕ್ಕೂ ವರ್ತ್ ಐತಿ. ಲೆಟ್ಸ್ ಗೋ. ಸುಮಿತ್ ಸ್ವಲ್ಪ ಈ ಸೈಡ್ ಬರ್ತೀಯ ನಾವು ಮಾಡ್ಕೊಂಡು. ಬಿಹೈಂಡ್ ದಿ ಸೀನ್ಸ್ ಪನ್ನೀರ್ ಗೀ ರೋಸ್ಟ್. ಡನ್ ವಿತ್ ಎಲ್ಲ ಕುಕಿಂಗ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ, ಮುಗೀತಿ ಈಗ. ಲೆಟ್ಸ್ ಗೋ ಹೋಮ್. ಆಯ್ತು, ಇವತ್ತು ಡನ್ ಫಾರ್ ದಿ ಡೇ, ಮುಗೀತಿ ಇವತ್ತಿಂದೆಲ್ಲ ಕೆಲಸ. ಮನೆ ಕಡೆ ಹೋಗುವ. ಕಾಣತ್ತೇನಿಲ್ಲ. ಲೆಟ್ಸ್ ಗೋ, ಮನೆ ಕಡೆ ಹೋಗುವ. ಮನೆಗೆ ಬಂದು ಊಟ ಮಾಡಿಕೊಂಡು ಮಲ್ಕೊಳ್ಳೋ ಟೈಮ್ ಆಗೈತಿ. ಏನಿದೊಂದು ಶಾಕ್ ಆದ್ರೆ ಒಂದ್ಸಲ. ಊಟ ಮಾಡ್ಕೊಂಡು ಕುಂತೇನೆ, ಭಾಳ ಕೆಟ್ಟ ನಿದ್ದೆ ಬರತೈತಿ. ಮಲ್ಕೊತೇನೆ ಈಗ. ಆ್ಯಕ್ಚುಲಿ ಮಧ್ಯಾಹ್ನದಿಂದ ನಿದ್ದೆ ಬರತೈತಿ ನಂಗೆ, ಅಂದ್ರೆ ಜಲ್ದಿ ಎದ್ದಿದ್ದಲ್ಲ, ಜಲ್ದಿ ಎದ್ದಿದ್ದರ ಪ್ರಭಾವ. ಮಲ್ಕೊತೇನೆ ಈಗ. ಈ ವ್ಲಾಗ್ ಎಡಿಟ್ ಮಾಡಿ ನಾಳೆ ಅಥವಾ ನಾಡ್ದು ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆ ಇನ್ನೂ ಒಂದು 5 ಅದಾವ ನನ್ನ ಕಡೆ ಶಾರ್ಟ್ಸ್ ಅಪ್ಲೋಡ್ ಮಾಡೋಕೆ. 1 by 1 ಡೈಲಿ ಅಪ್ಲೋಡ್ ಮಾಡ್ತೇನಂತ ನೋಡ್ರಿ. ಎಸ್, ಇವತ್ತಿನ ವ್ಲಾಗ್ ಇಷ್ಟಿತ್ತು. ಮೇನ್ ಥಿಂಗ್ ಹೇಳೋದು ಮರ್ತೇನೆ, ಆ ಗ್ಲಾಸಿನ ಒಂದು ಕೆಲಸ ಉಳಿತಲ್ಲಪ್ಪ ಸಿಯಾಸಿಂದ. ಮತ್ತೂ ಬೈಸ್ಕೊಳಂಗಿಲ್ಲ ಅಂದ್ಕೊಂಡಿದ್ದೆ, ಮತ್ತೂ ಬೈಸ್ಕೊಂಡೆ. ಅದನ್ನು ಆಗಿಲ್ಲ ಮೇನ್ ಕೆಲಸ ಅಂತಂದು. ಇರಲಿ, ಅಷ್ಟು ಆಗಿದ್ರೂ ಬೈತಿದ್ರು. ಪೂರ ಕಂಪ್ಲೀಟ್ ಕೆಲಸ ಆಗಿದ್ರೂ ಬೈತಿದ್ರು. ಅಟ್ಲೀಸ್ಟ್ ಅರ್ಧ ಆಗಿದ್ರೆ ಸಂಬಂಧರ ಬೈದಾರ ಅಂತಂದು ಹೇಳ್ಕೊಂಡು ಸಮಾಧಾನ ಮಾಡ್ಕೊಳತ್ತೀನಿ. ಇರಲಿ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ಹಿಂಗೆ ಟ್ರೈ ಮಾಡ್ತೀನಿ ಇಂಥವ ಏನರ ವ್ಲಾಗ್ ಅಪ್ಲೋಡ್ ಮಾಡೋಕೆ. ಎಸ್, ಮತ್ತೆ ಮುಂದಿನ ವ್ಲಾಗ್ ಒಳಗೆ ಸಿಗುವ. ಬಾಯ್ ಬಾಯ್.